ಗೈಸ್ ಹ್ಯಾಪಿ ವರಲಕ್ಷ್ಮಿ ಹಬ್ಬ. ಹ್ಯಾಪಿ ವರಲಕ್ಷ್ಮಿ ಹಬ್ಬ. ಏಯ್ ಫಾರ್ವರ್ಡ್ ಮಾಡೋ ಗೈಸ್ ಹ್ಯಾಪಿ ವರಲಕ್ಷ್ಮಿ ಹಬ್ಬ. ಹ್ಯಾಪಿ ವರಲಕ್ಷ್ಮಿ ಹಬ್ಬ. ಗೈಸ್ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕರ್ನಾಟಕ ಜನತೆಗೆ. ಆ್ಯಂಡ್ ಶುಭೋದಯ. ಆ್ಯಂಡ್ ವರಲಕ್ಷ್ಮಿ ಹಬ್ಬದ ದಿವಸ ಎಲ್ಲ ಹೆಣ್ಮಕ್ಳು ಚಂದವಾಗಿ ರೆಡಿ ಆಗಿ ದೇವ್ರ ಪೂಜೆ ಮಾಡಿ ದುಡ್ಡನ್ನ ಇಟ್ಟು ಎಲ್ಲ ಶೋ ಮಾಡ್ತಾ ಇರ್ತೀರಾ. ಬಟ್ ಆ ದುಡ್ಡೆಲ್ಲ ಇಟ್ಟು ಶೋ ಮಾಡಿ ಲಕ್ಷ್ಮಿಗೆ ಇದು ಮಾಡಬೇಡಿ. ನಿಮ್ಮ ಏನು ಲಕ್ಷ್ಮಿಗೆ ಏನು ಇಷ್ಟ ಆಗುತ್ತೆ ಅದನ್ನ ಇಕ್ಕಿ ಲೈಟಾಗಿ ಪೂಜೆ ಮಾಡಿರಿ. ಶೋ ಅಪ್ ಎಲ್ಲ ಬೇಡ ಆಯ್ತಾ. ಮನಸ್ನೆನ್ಲ ನೀನು ನಾನು ಹೆತ್ತ ಮಗನೆನ್ಲ ಇದೇ ಇರುತ್ತೆ. ಯಾರು ಏನೇ ಹೇಳಿದ್ರು ಕೂಡ ಅವ್ರವ್ರದ್ದು ಒಂದು ಟ್ರೆಡಿಷ್ನಲ್ಲು ಮತ್ತೆ ಅವ್ರೇ ನಮ್ಮ ಅವಾಗಿಂದ ಮಾಡ್ಕೊಂಡು ಬಂದಿರ್ತಾರಲ್ಲ ಅದೊಂದು ಟ್ರೆಂಡ್ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಬ್ರಿಗಿಂತ ಒಬ್ರು ಹೆಚ್ಚಾಗಿ ಚೆನ್ನಾಗಿ ಮಾಡಲೇಬೇಕು, ಶೋ ಮಾಡಲೇಬೇಕು. ಅದಕ್ಕೇ ಹಬ್ಬ ಮಾಡ್ತಾರೆ ಕೆಲವರು. ಓಕೆ ದೆನ್. ಆ್ಯಂಡ್ ಇವತ್ತಂತೂ ನಮಗೆ ಕಂಪ್ನಿಗೆ ರಜಾ ಇಲ್ಲ. ಆ್ಯಂಡ್ ಇವತ್ತು ನಿನ್ನೆಗಿಂತ ಹೆವಿ ವರ್ಕ್ ಇದೆ. ಆ್ಯಂಡ್ ಹೋಗಿ ಮಾಡಬೇಕು. ಈಗ ಆಲ್ರೆಡಿ ಟೈಮ್ ಲೇಟ್ ಆಗಿದೆ, 9:30 ಆಗಿದೆ. ಫ್ರೆಶ್ ಅಪ್ ಆಗಾಯಿತು, ಸ್ನಾನ ಮಾಡಿದ್ದು, ದೇವರು ಪೂಜೆ ಮಾಡಾಯಿತು, ಟಿಫನ್ ಆಯ್ತು ಇವತ್ತು. ದೆನ್ ಎಸ್ಟರ್ಡೇ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಾಲ್ಕು ವರ್ಕ್ ಇತ್ತು, ಇನ್ವಾಯ್ಸ್ಗಳು ಪೆಂಡಿಂಗ್ ಇತ್ತು. ಆಲ್ರೆಡಿ 8ನೇ ತಾರೀಕು ಆಗಿರೋದ್ರಿಂದ ಟೆಂಪ್ ಒಳಗಡೆ ಎಲ್ಲ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದರೆ ಪೇಮೆಂಟ್ ಡಿಲೇ ಆಗಿಬಿಡುತ್ತೆ ವಿನ್ನರ್ಸ್ಗೆ. ಸೊ ಅದೇ ನನ್ನ ನೈಟ್ ಒಂದು 12 ಗಂಟೆ 1 ಗಂಟೆವರೆಗೂ ಕೂತು ಎಲ್ಲ ಕೆಲಸ ಮುಗಿಸಿದ್ದೀನಿ. ಇನ್ನು ಸ್ಕ್ರಾಪ್ ಆಕ್ಟಿವಿಟಿ ಒಂದು ಬಂದಿದೆ ಇವತ್ತು, ಅದನ್ನು ಮುಗಿಸ್ಬಿಟ್ರೆ ಫುಲ್ ಫ್ರೀ. ಓಕೆ, ಡೈಲಿ ಲಾಗ್ ಮಾಡೋಣ, ಸಿಗೋಣ. ಆ್ಯಂಡ್ ಮೋಸ್ಟ್ ಆಫ್ ದ ಥಿಂಗ್ ಏನಂದರೆ ನನ್ನ ಸಬ್ಸ್ಕ್ರೈಬರ್ಸು ವಾಚ್ ಟೈಮ್ ಓವರ್ ಕಂಪ್ಲೀಟ್ ಆಗ್ತಾ ಇದೆ, ಖುಷಿ ಇದೆ. ಬಟ್ ಏನಪ್ಪ ಅಂದರೆ ಇನ್ನೂ ಒಂದಷ್ಟು ಪೀಪಲ್ ಸರಿಯಾಗಿ ಪ್ರಾಪರಾಗಿ ಕಡೆವರೆಗೂ ನೋಡ್ತಾ ಇಲ್ಲ. ಆ್ಯಂಡ್ ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ಸ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾರೆ. ಆ್ಯಂಡ್ ಏನಂದರೆ ನಮಗೆ ಯೂಟ್ಯೂಬರ್ಸ್ಗೆ ಒಂದು ನೆಕ್ಸ್ಟ್ ವೀಡಿಯೋ, ಒಂದು ನೆಕ್ಸ್ಟ್ ಲಾಗ್ ಮಾಡಬೇಕು ಅಂದರೆ ಒಂದು ಎನರ್ಜಿ ಬರಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ನೀವು ಮಾಡೋ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಲೈಕಿಂದ ಬರುತ್ತೆ. ಸೊ ಅದಕ್ಕಾಗಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನು ಕಾಸ್ಟ್ ಏನಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನಲ್ಲಿ ಇಟ್ಕೊಳ್ಳಿ. ನಾವು ಯಾವುದೇ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ಅವಾಗ ನಾವು ವೀಡಿಯೋ ನೋಡ್ಬೋದು. ಆ್ಯಂಡ್ ಯಾವಾಗಲೂ ನೀವು ನಮ್ಮ ಜೊತೆಲಿ ಇರ್ಬೋದು. ದೆನ್ ಜಾಸ್ತಿ ಆಯ್ತು ಇವತ್ತು ಮಾತು. ಸಿಗೋಣ. ಫೋನ್ ಮೇಲೆ ಫೋನ್ ಬರ್ತಾ ಇದೆ, ಆಫೀಸಿಂದ ಹೋಗಬೇಕು. ಲೆಟ್ಸ್ ಗೋ, ಬಾಯ್ ಬಾಯ್, ಸಿ ಯು. ಚಾಂಟಡ ಎಲ್ಲ ಚೆನ್ನಾಗ್ಬಿಟ್ಟವ್ರಲ್ಲ. ಬಾಪ ಹುಡುಗಿ, ನಾಚ್ಕೊಬೇಡ ಬಾರೋ. ನಾಚ್ಕೊಂಡು ಹೋಗ್ಬೇಕತ್ತವನ ವೀಡಿಯೋ ಬರಲ್ಲ ಅಂತ ಇನ್ಮೇಲೆ ಅವನು. ಯಪ್ಪ ದೇವ್ರೆ. ಗೈಸ್ ಮಾರ್ನಿಂಗಿಂದ ಕೆಲಸ ಮಾಡಿ ಸಾಕಾಗ್ಬಿಡೈತೆ. ಇದೊಂದು ಗಾಡೀಲಿ ನಮ್ಮ ART ಡಾಕ್ಯುಮೆಂಟ್ಸು, ನಮ್ಮ ಮೆಟೀರಿಯಲ್ಸ್ ಎಲ್ಲ ಲೋಡ್ ಮಾಡಿಸೋದಕ್ಕೆ ಬೆಳಗ್ಗೆಯಿಂದ ಫುಲ್ ಸಾಕಾಗ್ಬಿಟ್ಟಿದೆಯಲ್ಲ ಹುಡುಗರು ನಾವು. ಈ ಥರ ನಮ್ಮ ಬಾಳು. ಟೈಮ್ ಎಷ್ಟಪ್ಪ ನೋಡ, ನಮ್ಮಲ್ಲ 7 ಗಂಟೆ ಟೈಮು. ಇನ್ನು ಆಫೀಸ್ ಹತ್ರ ಮನೆಯೇ ಶ್ರೀನಿವಾಸಣ್ಣ. ಆಫೀಸ್ನ ಮನೆ ಮಾಡ್ಕೊಬಿಟ್ರೆ ಹೆಂಗಿರುತ್ತೆ, ಸುಮ್ಮನೆ ಮನೆಗೆ ಹೋಗೋದಕ್ಕೆ. ಮದುವೆನೇ ಆಗ್ಬಾರ್ದು ಅದಕ್ಕೆ. ನಾನು ನಮ್ಮ ಅಕ್ಕ ಇಬ್ಬರು. ನೋಡ್ರಿ ಇವ್ರದ್ದು ನೋಡ್ರಿ.
ಅವ್ರು ಆರಾಮ ನೋಡ್ರಿ. ಏಯ್ ಏನು ಬುಲ್ ಜಾಲಿ ಜಾಲಿ ಇಬ್ರು. ಮನೆ ನೋಡ್ತೀರ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಅವ್ರಿಗಿರೋ ನೆಮ್ಮದಿ ದೇವ್ರಣ. ಮಸ್ತ್ ಸಿಗ್ತಾ ತಿನ್ಕಳಿ ಇಲ್ವಾ ಸುಮ್ಮನೆ ಅಷ್ಟೇ. ಇಲ್ಲ ಒಂದು ಲೆಕ್ಕ ನೋಡಿದ್ರೆ ಸರ್ ಒಂದು ಲೆವೆಲಿಗೆ ಬಂದಿರ ಅಂದರೆ ಅದು ಎಫೆಕ್ಟಿಂದ ಗ್ರೇಟ್ ಪೋಸ್ಟು ಬಂದಮೇಲೆ ಬಟ್ ಒಂದು ನೆಮ್ಮದಿ ಎಷ್ಟು ದಿನ ಅಂತ ಸಂಪಾದನೆ ಮಾಡಿ ನೀವು ಹೇಳ್ತಿರಲ್ಲ ಅಂತ ಎಲ್ಲರ ಹಣೆ ಬರೋಕ್ಕೆ ಹೆಂಗೆ ಟೈಮ್ ಇರುತ್ತೆ ಅಂತ ಹಂಗೆ ಫ್ಯೂಚರಲ್ಲಿ ನಾವು ಸ್ವಲ್ಪ ನೆಮ್ಮದಿಯಾಗಿರ್ಬೇಕಂದ್ರೆ ಬೇರೆ ಒಂದು ಪೋಸ್ಟ್ಗೆ ಹೋಗ್ಬಿಟ್ಟು ಆರಾಮ ನೆಮ್ಮದಿಯಾಗಿರ್ಬೇಕು. ಬೇಕಂದ್ರೆ ಎಷ್ಟು ಕಷ್ಟ ಆಯ್ತು ಈ ಫೀಲ್ಡಲ್ಲಿ ತುಂಬ ಎಫೆಕ್ಟ್ ಇದೆ. ಬೇರೆ ಹೋದ್ರಾ? ಓಕೆ ಸರ್. ಯಾವಾಗಿಂದಿಲ್ಲ 1/2 ಅವರ್ ಅಂದರೆ ಕೊಡದಿರುತ್ತೆ 3 ಲೀಟರ್ ಡೀಸೆಲ್. ಬೆಳಗ್ಗೆ ಸ್ನಾನ ಮಾಡಿ ಅಣ್ಣ ನನ್ನ ಬಟ್ಟೆ ನೋಡ್ಕೊಂಡ್ರೆ ಇವಾಗ ಬೆಳಗ್ಗೆ ಸ್ನಾನ ಮಾಡಿರೋದು ವರಲಕ್ಷ್ಮಿ ಹಬ್ಬ ಅಂತ ಬೆಳಗ್ಗೆ ಸ್ನಾನ ಮಾಡಿರೋದು ನಾನು. ಬೇರೆ ಕಡೆ ಹೋದ್ರೆ ವಾರಕ್ಕೆ ಟೈಮ್ ನೋಡಿದ್ರೆ 1 ವಾರ ಆಗೈತೆ ಸ್ನಾನ ಮಾಡಿ ಅಂತ ಹೇಳ್ತಾರೆ. ನಾವು ಬೇರೆ ಯೂಟ್ಯೂಬ್ ಲಾಗರ್ ಆಗಬೇಕು ಅನ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲಿ ನೋಡ್ರಾ ನಿಮ್ದು ಆರಾಮ್ ನೋಡ್ರಿ. ಹಾಕ್ತೀನಿ ಹೋಗಿ, ಇವತ್ತಿನ ವೀಡಿಯೋಲಿ ಬರ್ತೀಯ ನೀನು ಹೋಗು. ನಮ್ದು ಇನ್ನೊಂದು ಚೂರು ಕ್ಲಾರಿಟಿ ಇನ್ನೊಂದು 50,000 ಹೆಚ್ಚಾಗಿ ಹಾಕಿದರೆ ಫೋನಿಗೆ ಸಾಕಾದಾಗಿರ್ತಿತ್ತು. ಆದರೆ ಇದಕ್ಕೆ 85,000 ಆಗೋದು. ಚಾರ್ಜ್ ಗಿರ್ಜೆಲ್ಲ ಸೇರಿಸಿ 90,000. ಗ್ಲಿಂಬರ್ನು ತಗೊಂಡಿದ್ದೀನಿ. ಗ್ಲಿಂಬರ್ ಸೇರಿಸಿ 1 ಲಕ್ಷ. ಒಂದು ಕಾರ್ ತಗೋಬೇಕು. ಅಡ್ಜಸ್ಟ್ಮೆಂಟ್ ಎಲ್ಲ ಲ್ಯಾಪ್ಟಾಪಿಂದ ಕನೆಕ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತೀರಾ ವಿಡಿಯೋಗೆ? ಎಡಿಟಿಂಗ್ ಮನೇಲಿ ಹೋಗಿ ಮಾಡೋದು ಫ್ರೀಯಾಗಿ. ನಿದ್ದೆ ದೇವರಾಣೆ ಹೇಳ್ತೀನಿ, ನಿದ್ದೆನೇ ಸಾಕೈತಿಲ್ಲ. ಈಗ ನೋಡಿ, ಈಗ ಬೆಳಿಗ್ಗೆ ಬಂದು ಇನ್ನೂ ವೇರೋಸಲ್ಲಿ ಇದ್ದೀವ, ಇನ್ನೂ ನನ್ನ ಕೆಲಸಗಳು ಇನ್ನೂ ಬೇಜಾರು ಇನ್ವಾಯ್ಸ್ ಅಪ್ಡೇಟ್ ಮಾಡೋ ಅವೆಲ್ಲ ಮಾಡಿ ಮನೇಲಿ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮನೇಲಿ ನೀವು ರೂಮಲ್ಲಿ ವಿಕಾಸ್ಗೆ ರೆಡಿ ಮಾಡಿ. ವಿಕಾಸ ಅಡುಗೆ ಮಾಡ್ತಾನೆ, ಬಟ್ ಇವಾಗ ಒಂದೊಂದು ದಿನ ಇರಲ್ಲ ಅವನು, ಮನೇಲಿ ಹೋಯ್ತಾರ್ತ. ಸೊ ಈಗ ಇವತ್ತು ನೋಡು, ಈಗ ಅವ್ರ ಆಂಟಿ ಮನೆಗೆ ಹೋಗೋಣ, ಇವಾಗ ನಾನೇ ಅಡುಗೆ ಮಾಡ್ಕೋಬೇಕು. ನಾನು ಹೋಗಿ ಈಗ ಫ್ರೆಶ್ ಅಪ್ ಆಗಿ ಮತ್ತೆ ಅಡುಗೆ ಮಾಡಿ ಊಟ ತಿಂದು ಮತ್ತೆ ಪೆಂಡಿಂಗ್ ಇರೋ ವರ್ಕ್ಗಳು ನೋಡಿ ಮತ್ತೆ ಅದು 1.5 ಲಕ್ಷದ್ದು PPT ಕೇಳ್ತವ್ರೆ ಕಾರ್ಡ್ ಸೇವಿಂಗ್. ಅದೊಂದು PPT ಸಬ್ಮಿಟ್ ಮಾಡಿ ಮಲ್ಗೋ ವರ್ಷಕ್ಕೆ ಎಷ್ಟೊತ್ತಾಗೋದಾ? ಯಾಕೆ ಹೇಳ್ತೀಯ? ಇನ್ನೊಂದೇನು ಗೊತ್ತಾ ಕಾಮಿಡಿ, ನಮ್ಮದು ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವ್ರೆ. ಅವ್ರೇನು ಗೊತ್ತಾ, ನೀನು ಒಬ್ಬನೇ ಮಾತಾಡ್ತೀಯ, ಯಾರು ಜೊತೆ ಕರ್ಕೊ, ಅವ್ರು ಮಾತಾಡ್ಸೋ, ಅಲ್ಲಿಂಗ್ ಕಡ್ದು ಇನ್ನೂ ನಮಗೆ ಮಿರ್ಚಿ ಇರಬೇಕು, ಖಾರವಾಗಿರ್ಬೇಕು, ಸ್ಪೈಸಿ ಇರಬೇಕು, ಏನಾರ ಕೇಳ್ತಾರ. ಎಲ್ಲ ಡೈಲಾಗ್ ಬೇಕು, ಎಲ್ಲ ಥರನೂ ಇರಬೇಕು. ಅಂದರೆ ಕಾಮಿಡಿನೂ ಇರಬೇಕು, ಎಮೋಷನ್ ಇರಬೇಕು, ಎಲ್ಲ ಇರಬೇಕು ಅಂತಾರೆ. ಎಲ್ಲಿ ಅಂತತಿ ಅವೆಲ್ಲ? ಅದಕ್ಕೆ ಈ ಥರ ಮಾಡಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ನೊಂದೇನು ಗೊತ್ತಾ, ನನಗೆ ನಾಚಿಕೆ ಸ್ವಭಾವ ಜಾಸ್ತಿ. ಈಗ ಹೆಂಗಬ್ಬ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿನ ಹೋಗಿ ಡೈರೆಕ್ಟಾಗಿ ಮಾತಾಡ್ಸಿದ್ದಾಗ ಅಂದರೆ ಆ ಥರ ಮಾಡಬೇಕು. ಅಂದರೆ ಈ ನಾಚಿಕೆ ಪಾಚಿಕೆ ಎಲ್ಲ ಊರಿನ ನಾಚಿಕೆ ಅಂತ ಸ್ವಲ್ಪ ಬಿಟ್ಬಿಡ್ಬೇಕು. ಬಟ್ ಈಗಿರೋ ಪೊಸಿಷನಲ್ಲಿ ಕೆಲಸನೂ ಮಾಡ್ಕೊಂಡು ಇದನ್ನು ಮಾಡ್ಬೇಕು ಅಂದರೆ ತುಂಬ ಕಷ್ಟ. ನೋಡು ಹೆಂಗಾಯ್ತದೆ. ಲಾಗ್ಸ್ ಮುಗಿಸ್ಬಿಡ್ತೀನಿ ಇವತ್ತು. ಓಕೆ ಗೈಸ್, ಇವತ್ತು ಲಾಗ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಬೆಳಗ್ಗೆಯಿಂದ. ಹೌಸ್ ಕೀಪಿಂಗ್ ಕೆಲಸನೂ ಮಾಡ್ಬಿಟ್ಟಿದ್ದೀನಿ. ನಿಮ್ಮನ್ನ ಅಲ್ಲಿ ಪ್ರಾಜೆಕ್ಟ್ ವೈರಸ್ಸು ಕರ್ಕೊಂಡೋಗ್ಬಿಟ್ಟಿದ್ದೀರ, ಸಿಕ್ಕಾಪಟ್ಟೆ ಕೆಲಸ ಇದೆ. ನಾನು ಈಗ ಸಿಬ್ರೆ ಮಾಡಿದ್ದೀನಿ, ಅವೆಲ್ಲ ಲೋಡಿಂಗ್ ಗಿಡಿಂಗ್ ಎಲ್ಲ. ನನ್ನ ಫೋನ್ ಬೇರೆ ಹೊಡೆದೋಯ್ತು, ನಂದು ವಿವೋ. ಹಾಂ, ಪೀಣ್ಯ ಅಲ್ಲ, ನೆಲಮಂಗಲದಲ್ಲಿ. ಬೆಳಗ್ಗೆ ಅದೇ ನೀವು ಪಿಣ್ಯಾಗ ವಿಸಿಟ್ ಹಾಕಿ ನನ್ನ ಫೋಟೋ ಹಾಕಿದ್ದೆ. ಎಲ್ಲ ಕಡೆನೂ ವಿಸಿಟ್ ಮಾಡಿ ಅಲ್ಲಿ ಎಷ್ಟು ಸುತ್ತೋತಾ ಇರೋದು ಗೊತ್ತಾ? ಬರ್ತಾ ಇರಲಿಲ್ಲ, 2 ದಿನ ಬರ್ತಾ ಇದ್ದಾರೆ. ಯಾರು? ಸೆಂಥಿಲ್ ಜನ ಇರುತ್ತೆ. ಈಗ ಅಡಿಷ್ನಲ್ ವರ್ಕ್ ಈ ಥರ ಇದ್ದಾಗ ಬರ್ತಾ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ವಿಸಿಟ್ ಬರ್ತಾರೆ. ಅವಕ್ಕೆಲ್ಲ ಏನು ಮಾಡೋದು. ಬಟ್ ಅವ್ರು ಬಂದಾಗಲೂ ನಮಗೂ ಹೊಸ ವರ್ಕ್ ರೆಡ್ಯೂಸ್ ಆಗುತ್ತೆ, ಹೊಸ ಕೆಲಸಗಳು ಚೆನ್ನಾಗಾಯ್ತು. ಇರ್ಬೇಕು ಆ ಥರ ವಿಸಿಟ್ಗಳು. ಅದಕ್ಕೆ ಪೊಲೀಸರು ಬಂದಮೇಲೆ ನನಗೆ ಪರ್ಸನಲ್ ಆಗಿ ಫೋಟೋ ಹೊಡೆದು ಕಳಿಸಿ ಅಂತಾರೆ. ಆಮೇಲೆ ಕಳಿಸಿ ಗ್ರೂಪಲ್ಲಿ ಹಾಕಿದ್ರು ಅವರು. ಆಮೇಲೆ ಅವರಿಗೆ ಬೇರೆಯವರಿಗೆಲ್ಲ ಇಂಡಿವಿಜುವಲ್ ಸಪ್ರೇಟ್ ಕಳಿಸಿದ್ರ. ಹಾಂ, ಗ್ರೂಪಲ್ಲಿ ಹಾಕಿ ಅಂದರೆ ಯಾರ ವಿಸಿಟರ್ಸ್ ಬರಲಿ, ಯಾರ ಪೊಲೀಸ್ ಬರಲಿ, ಗ್ರೂಪಲ್ಲಿ ಹಾಕ್ಬೇಕು. ಇನ್ಫಾರ್ಮೇಷನ್ ಪಾಸ್ ಈ ಥರ ಬಂದಿದ್ದಾರೆ, ಅದು ಫೆಸಿಲಿಟಿ ಪ್ರೋಟೋಕಾಲ್ ಆ ಥರ ಇದೆ ಏನೋ ಒಂದು ಹಾಕಿ. ಓಕೆ ಗೈಸ್, ಅದೇ ಟೈಮ್ ಆಯಿತು, ಇನ್ನೇನು ಹೊರಡಬೇಕು, ಟೈಮ್ ಆಗೈತೆ. ಓಕೆ,
ಇವತ್ತು ಲಾಗು ಏನು ವರಲಕ್ಷ್ಮಿ ಹಬ್ಬದ ಎಂಡೇ ಇಲ್ಲ. ನಮಗೂ ರಿಲೇಷನ್ಸ್ಗಳು ಅವರೇ, ಎಲ್ಲ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇರೋದು. ಬೆಂಗಳೂರಿಲ್ಲ. ಹಾಂ, ಬಟ್ ಯಾರ ಮನೆಗೂ ಹೋಗೋಕ್ಕಾಗಲ್ಲ ಇವಾಗ. ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋದು 8:08 9 ಗಂಟೆ ಆಗುತ್ತೆ. ಮತ್ತೇನು ಸರೌಂಡಿಂಗ್ ನೆಲಮಂಗಲ ಇಲ್ಲ ಈ ಕಡೆ ಇಲ್ಲ ಎಲ್ಲ ಮೆಜೆಸ್ಟಿಕ್ಕು, 9 ರೆಡಿ, ಅಲ್ಲಿನ ಕಡೆದು ಅಗ್ರಹಾರ, ಈ ಕಡೆ ಎಲ್ಲ ಒಂದೊಂದು ಕಡೆ ಬನಶಂಕರಿ, ಹಿಂಗೆ ಎಲ್ಲ ಒಂದು ಕಡೆ ಇಲ್ಲ, ಎಲ್ಲ ಸಪ್ರೇಟ್ ಅವ್ರೆ. ಸೊ ಹಂಗೆ ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಇವಾಗ. ಸೊ ಇರಲಿ, ಎಲ್ಲ ವರಲಕ್ಷ್ಮಿ ಹಬ್ಬ ಮಾಡ್ಕೊಂಡು ಹಬ್ಬದ ಊಟ ಮಾಡ್ಕೊಂಡು ಪಾಯಸ ತಿನ್ಕೊಂಡು ಒಬ್ಬಟ್ಟು ತಿನ್ಕೊಂಡು ಎಂಜಾಯ್ ಮಾಡಿರಿ. ಬೋಂಡ ಬಜ್ಜಿ ತಿನ್ಕೊಂಡು ನಮ್ಮ ಇವರು ಶ್ರೀನಿವಾಸ್ ಅವ್ರು ಹೇಳ್ದಂಗೆ ಎಂಜಾಯ್ ಮಾಡಿರಿ. ನಾವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಏನಾದ್ರು ತೆಂಗಳು ಇದ್ರೆ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಅಷ್ಟೇ ಇವತ್ತು ಲಾಗ್. ಓಕೆ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ, ಬಾಯ್.